ಮನೆಯವರೆಲ್ಲ ಮನೆಗೆ ಅದರ ನಾನು ಸೃಷ್ಟಿ ಚಿನ್ನಕ್ಕ 3 ಮಂದಿ ಬಂದೀವಿ. ಭಾಳ ದಿವಸದ ಮಾರ್ಕೆಟಿಗೆ ಬಂದೀವಿ. ಸೊ ಬರ್ರಿ ಮಾರ್ಕೆಟ್ದಾಗ ಲಾಗನ್ನು ನಮ್ಮ ಸೃಷ್ಟಕ್ಕದಾಗ ತೊಗೊಂತ ಚಿಂತಿಲ್ಲ. ಈ ಥರ ವಿಡಿಯೋ ಮಾಡೋದಿದ್ರೆ ನಮ್ಗೆ ಭಾಳ ಸಪೋರ್ಟ್ ಸಿಗಂಗೆ ಆಗ್ತೈತಿ. ಅದಕ್ಕಂತೇಳಿ ಮತ್ತು ಮಮ್ಮಿ ರತ್ನ ಬರ್ತೀನಿ ಅಂತಂದ್ರು. ನಮ್ಮ ಊರಿಗೆ ಬಂದು ನೀವು ಯಾಕೆ ನಮ್ಮ ಮನೆ ಕಾಯಿಪಲ್ಲೆ ತೊಗೊಂಬರ್ತೀರಿ, ನಾನು ಹೋಗ್ತೀನಿ. ಹೆಂಗೂ ಯಜಮಾನ್ರು ಹೋಗಿ ಬಾ ಅಂತಂದ್ರು. ಹಂಗಾಗಿ ಬಂದೀವಿ. ಬರ್ರಿ ಹೋಗೊಂಬಂದು ಚಲೋ ಕೈ ತೊಂಬ. ಮಾರ್ಕೆಟ್ ಎಂಟ್ರಿ ಅದೀವಿ ನೋಡ್ರಿ. ಸದ್ಯಕ್ಕೆ ಒಳಗಡೆ ಹೊರಟಿದ್ದೀವಿ. ನೋಡ್ಬೇಕು ಹೆಂಗೈತಿ ಏನೈತೆ ಅಂತೇಳಿ. ಕಾಯಿಪಲ್ಲೆ ಬಜಾರ್ ಯಾಕೋ ಇವಾಗ ಸ್ವಲ್ಪ ಕಮ್ಮಿ ಐತ್ರಿ ಮಾಲ. ಇಲ್ಲೆಲ್ಲ ಇನ್ನೂ ಹಚ್ಚೋರು ಇನ್ನೂ ಹಚ್ಚಿಲ್ಲ. ನಾವು ಲಗುಟ್ ಬಂದ್ವಿ ನೋಡಮ್ಮಂತ. ಒಳಗಡೆ ಹೋದಂಗೆಲ್ಲ ಇಡ ತೊಗೊತೀನಿ. ಏನೇನು ಹೆಂಗೈತಂತೆ ಹಂಗೆ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ. बाबा आतला मराठी येत नाही. कर्नाटकचे बरोबर अशी परवा कोण टाका एक टाकायची बस. पहिले गिराय काय म्हणून दिलंय. टमाटे 30 रुपये बटाटे 30 रुपये किलो. ರೇಟ್ ಅಂತ ಯಾವ ರೇಟ್ ಕೊಟ್ರಿ? हो जाता है हाँ पहले 20 दिया 50 रुपया 250 पैसे कितने फिर 9 किलो. हाँ 9 किलो 250 होता है. अभी 30 रुपये देना पड़ता है. 1 किलो कम लिया तो 9 किलो लिया. हाँ हाँ 9 किलो का हिसाब किया 9 किलो का हिसाब किया फिर.
कसं होतं बटाटे? 20 रुपये 20ला 20ला? अर्धा किलो. आयतोडा खावा गाण्यामध्ये पाणी नाही शेतकरी वाळला लागलाय. झाला 20ला किलो या 25ला किलो 25 रुपयाला किलो. ₹30 ಅರ್ಧ ಕಿಲೋ ತಗೊಂಡ್ಬಿಡು ಮತ್ತೆ. ಅವು ಇವು ಸೇಮೆ ಹಾಳು ತಗೋ. बस 1 किलो हिरवा लिंबू खराब आहे. कोणतं लिंबू खराब आहे? लिंबू आहे. 20 रुपये करता काय करायचं मग तुम्ही जेवढं तुम्हाला संपर्क. ಇದು ವಿಡಿಯೋ ಕಾಯಿಪಲ್ಯದ್ದನೇ ಸಂತಿಗೆ ಹೋಗಿ ಬಂದಿರುವಂಥದ್ದು ವಿಡಿಯೋ ಐತಿ ನೋಡ್ರಿ. ಚಿಕ್ಕ ವಯಸ್ಸಿನಾಗ ನಮ್ಮ ತಾಯಿಯರ ಜೊತೆಗೆ ನಾವು ಹೋಗ್ತಿದ್ವಿ ನೋಡ್ರಿ. ಅವಾಗ ಒಂದು 100-200 ರೂಪಾಯಿದೊಳಗೆ ಚೀಲ ತುಂಬ ಕಾಯಿಪಲ್ಯ ತೊಗೊಂಡು ಬರ್ತಿದ್ವಿ ರೀ. ಮತ್ತು ಈಗಂತರೂ 100-200 ಇದ್ರೂ ಅದೇನು ಒಂದು 2-3 ಕಾಯಿಪಲ್ಯ ತೊಗೊಂಡ್ರೆ ರೊಕ್ಕ ಖಾಲಿ ನೋಡ್ರಿ ಫ್ರೆಂಡ್ಸ. ಹಂಗತೆ ಆಗ್ಬಿಡ್ತೈತಿ. ಪಾಕೆಟ್ ತುಂಬ ರೊಕ್ಕ ಇದ್ರೂ ಚೀಲ ತುಂಬ ಕಾಯಿಪಲ್ಯ ಬರೋಂಗಿಲ್ಲ, ದಿನಸಿ ಬರೋಂಗಿಲ್ಲ. ಹಂಗಾಗೈತಿ. 10 ರೂಪಾಯಿಗೆ 3 ನುಗ್ಗಿಕಾಯಿ ಅಂತಂದ್ರೆ ಹಾಗಾಗಿ ಚಲೋ ಕಾಣಿಸಿದ್ವು, ಎಳೆವಿದ್ದು ತೊಗೊಂಡ್ವಿ. ಮತ್ತು ಒಂದು 5 ರೂಪಾಯಿದ್ದು ಕರಿಬೇವು ತೊಗೊಂಡ್ವಿ. ಸ್ವಲ್ಪ ಫ್ರೆಶ್ ಇತ್ತು ನೋಡ್ರಿ ಬೆಳಗ್ಗೆನೇ. ಹಾಗಾಗಿ ಮತ್ತು ಈ ಜವಾರಿ ಟಮಾಟೆ ನೋಡ್ರಿ ಗಟ್ಟಿದ್ವು. ಮತ್ತು ಒಂದೊಂದು ಟಮಾಟಿ ಬೆಂಡಿದ್ದಂಗೆ ಇರ್ತಾವ್ರಿ ಫ್ರೆಂಡ್ಸ್. ಜವಾರಿನಂಗೆ ಕಾಣಿಸ್ತಾವೆ, ಒಳಗಡೆ ಹಿಂಗೆ ತುಂಬಿ ರಸ ಇರೋಂಗಿಲ್ಲ. ಸೊ ಇವು ಚಲೋ ಇದ್ದು ಫ್ರೆಶ್ ಅಂತ ಅನ್ಸಕತ್ತಿದ್ದು. 20 ರೂಪಾಯಿ kg ಅಂತಂದರು. ಮತ್ತು ಸೋಸ್ನ್ಯಾಗ ಮಸ್ತ್ ಅಂತೇಳಿ ಒಂದು 2.5 ಕಿಲೋ ಟೊಮೆಟೊ ತೊಗೊಂಡೆ ನಾನು 50 ರೂಪಾಯಿ ಕೊಟ್ಟು. ಚಲೋ ಇದ್ದವು ರೀ ಕೆಂಪಗೆ. ಮತ್ತು ಹೈಬ್ರಿಡ್ ಒಂದು 4 ಹಾಕೋದು, ಇವು 1-2 ಹಾಕೋದು ಸವಾದಂಗೆ ಆಗ್ತೈತ್ರಿ. ಕಾರ್ಬೇಳೆ ಸಾರು ಎಲ್ಲ ರುಚಿ ಆಗ್ತದೆ ನೋಡ್ರಿ. ಸೊ ನಮ್ಗಂತೂ ಜಾಸ್ತಿ ಜವಾರಿ ಟೊಮೆಟೊನ ಭಾಳ ಲೈಕ್ ಮಾಡ್ತೀವಿ. ಕೆಂಪಗೆ ಅದಾವು ಮತ್ತು ಒಜ್ಜಿದ್ದು ಹಣ್ಣು ಜವಾರಿ ಒಂದಿದ್ವು. ಕಮ್ಮಿನೂ ರೇಟ್ ಇತ್ತು, ಹಾಗಾಗಿ ತೊಗೊಂಡು ಕೇಸಿ. ಮತ್ತು ನನಗೆ ಫ್ಲವರ್ ಬೇಕಾಗಿತ್ತು ರೀ. ಮತ್ತು ಅದು ಏನಪ್ಪ ಎಲ್ಲ ಕಡೆ ಅಡ್ಡಾಡಿದ್ರು 1-2 ಜಾಗದಾಗ ಅಷ್ಟೇ ಫ್ಲವರ್ ಇದ್ದವು. ಅದು ಎಲ್ಲ
ಅಷ್ಟೊಂದೇನು ಚಲೋನೇ ಇರಲಿಲ್ಲ, ಬಟ್ ನಂಗೆ ಬೇಕೇ ಆಗಿತ್ತು. ಹಂಗಂತೇಳಿ ನಾನು ಫ್ಲವರನ್ನು ತೊಗೊಂಡಿನಿ ರೀ. ಅದ್ರ 20 ರೂಪಾಯಿಗೆ ಒಂದು ಸಣ್ಣದಂದ್ರೆ ಸಣ್ಣದು ತೊಗೊಂಡಿವಿ ರೀ. ಅದನ್ನು ಕಮ್ಮಿ ಮಾಡಿ ಉದ್ವೆಲ್ಲ ಜಾಸ್ತಿ ರೇಟ್ ಇತ್ತು. ಅಂದರೆ ಸೀಸನ್ ಇಲ್ಲಲ್ರಿ ಈಗ, ಹಾಗಾಗಿ ಎಲ್ಲ ಕಡೆ ಇಲ್ಲ. ಮತ್ತು ಇರೋದ್ರೊಳಗೂ ಬೆಟರ್ ಇರೋದನ್ನು ನೋಡಿ ತೊಗೊಂಡ್ವಿ ನಾವು. ಮತ್ತು ಚುಕ್ಕ ಪಾಲಕ್ ನೋಡಿರಿ, ಚುಕ್ಕ ಪಾಲಕ್ ತೊಗೊಳಕತ್ತೀವಿ, ಗರ್ಗಟ್ಟ ಮಾಡಿದ್ರೆ ಆಯಿತು ಅಂತ ಹೇಳಿ 15 ರೂಪಾಯಿಗೆ ಒಂದು ಸೂಡ್ರಿ. पाव किलो द्या. लोणच्यासाठी 50 रुपये किलो. पांढरी शिपट असली तर घ्या, पुरून इथं घ्यायचं तुम्हाला. बघा लोणचं ನೋಡಿರಿ. ನಾವು ಇಲ್ಲಿ ಸದ್ಯಕ್ಕೆ ಹಸಿ ಶೇಂಗಾ ತೊಗೊಳಕತ್ತೀವಿ ನೋಡಿರಿ. ಹಸಿ ಶೇಂಗಾ 25 ರೂಪಾಯಿಗೆ ಪಾವು ಕಿಲೋ ಅನ್ನಕತ್ತಿದ್ರು, 100 ರೂಪಾಯಿ ಕಿಲೋ ಅಂತೇಳಿ. ಮತ್ತು ಆಮೇಲೆ 20 ರೂಪಾಯಿ ಕೊಟ್ಟು ಒಂದು ಪಾವು ಕಿಲೋ ತೊಗೊಂಡಿವಿ ನೋಡಿರಿ. ಸೊ ಹಸಿ ಶೇಂಗಾ ನಮಗಂತೂ ಭಾಳ ಇಷ್ಟ ನೋಡಿರಿ. ಹಳ್ಳಿ ಕಡೆ ಆತಂದ್ರೆ ಯಾರ ತೋಟಪೇಟೆ ಬೆಳೆದಿರ್ತಾರೆ, ಎಲ್ಲ ಕೆಲ್ಸಕ್ಕೆ ಅದು ಹೋಗಿರ್ತಾರೆ, ಶೇಂಗಾ ಬೆಳ್ಳಿ ಕಿತ್ತಾಕ ಹರ್ಯಾಕ ಒಂದು 4 ಅವಾಗ ತಿಂತಿದ್ವಿ. ಈಗೇನೈತೆ ನೋಡಿರಿ, ಎಲ್ಲ ಸ್ವಲ್ಪ ಬೆಳೆದು ಕಡಿಮೆ ಆಗಿರ್ಬೋದು. ಜೊತೆಗೆ ಮಳೆ ನೋಡಿರಿ ಫ್ರೆಂಡ್ಸ, ಮಳೆ ಒಂದು ಬರ್ಬೇಕು ರೀ. ಮಳೆಯಿಂದನೇ ಎಲ್ಲ ಬೆಳೆ ನೋಡಿರಿ. ಬರೀ ರೈತರಿಗೆ ಅಷ್ಟೇ ಅಲ್ಲ, ಮಳೆಯಿಂದ ಪ್ರತಿಯೊಂದು ಜೀವಿಗೂ ಕೂಡ ಅದು ಆಧಾರ ಸ್ತಂಭ ನೋಡಿರಿ. ನೀರು ಅಂತಂದ್ರೆ ನೀರು ಬಿಟ್ಟು ಏನೂ ಇಲ್ಲ. ಸೊ ಈಗ ಒಂದು 10, 12, 13 ವರ್ಷದ ಹಿಂದಕ್ಕೆ ಹೋದ್ರೆ ಸ್ವಲ್ಪ ಲೈಫ್ ಚಲೋ ಇತ್ತಂತ ಅನ್ನಿಸ್ತದೆ ರೀ. ಮಳೆ ಬೆಳೆ ಎಲ್ಲನೂ ಸ್ವಲ್ಪ ರೇಟೂ ಕೂಡ ಎಲ್ಲ ಓಕೆ ಅನ್ನಂಗೆ, ಬಡವರು ಬಗ್ಗರು ಎಲ್ಲ ಸ್ವಲ್ಪ ಜೀವನ ಆರಾಮ್ಸೆ ಮಾಡ್ಬೋದು ಅನ್ನಂಗೆ ಆಗಿತ್ತು. ಈಗೇನು ರೀ ಎಲ್ಲದಕ್ಕೂ ಕೂಡ ರೇಟ ವಿಪರೀತ ಆಗಿಬಿಟ್ಟೈತಿ. ಗಗನಕ್ಕೆ ಏರಕತ್ತಾವ ನೋಡ್ರಿ ರೇಟ. ಯಾಕಂದ್ರೆ ಎಲ್ಲದಕ್ಕೂ ಮೇನ್ ಮಳೆ ಆ ಟೈಮಿಗೆ ಬರೋಂಗಿಲ್ಲ, ಬೆಳೆನೂ ಕೂಡ ಬೆಳೆಯಂಗಿಲ್ಲ. ಹಾಗಾಗಿ ಎಲ್ಲದಕ್ಕೂ ಕೂಡ ಭಾಳ ದುಬಾರಿ ರೇಟ್ ಆಗಿಬಿಟ್ಟೈತಿ. ಎಲ್ಲ ಥರದಿಂದನೂ ಮಳೆಯಿಂದನೇ ಎಲ್ಲ ಡಿಪೆಂಡ್ ಆಗಿರುವಂಥದ್ದು. ಸೊ ಎಲ್ಲ ಮಳೆ ಬರ್ಬೇಕು ರೀ, ನೀವು ಕೂಡ ಅದೇ ಪ್ರೇ ಮಾಡಿರಿ. ಸೊ ಇವಾಗ ನಾವು ಸ್ವಲ್ಪ ಕಾಯಿಪಲ್ಯ ಎಲ್ಲ ಮಾಡ್ಕೊಂಡಿವ್ರಿ. ಮಾಡ್ಕೊಂಡು ಹಾಗೆ ಒಂದೊಂದು ರೇಟ್ ಬೇರೆ ಬೇರೆ ಇರ್ತೈತೆ ನೋಡಿರಿ. ಓದ್ಗುಟ್ಟೆನ ತೊಗೊಳಕ್ಕೆ ಹೋಗ್ಬಾರ್ದು. ಸ್ವಲ್ಪ ಒಂದು ಸರಿ 2 ಸರಿ ಬೇರೆ ಕಡೆ ವಿಚಾರಿಸ್ಬೇಕು. ಮತ್ತು ಆಮೇಲೆ ವಿಚಾರಿಸಿ ನಮಗೂ ಮತ್ತು ಕ್ವಾಲಿಟಿ ಇರುವಂಥದ್ದೇ ಬೇಕಾಗಿರ್ತೈತಿ. ಒಂದು 5-10 ರೂಪಾಯಿ 2 ರೂಪಾಯಿದೊಳಗನೆ ಫರಕ್ ಇರ್ತೈತೆ ಅಷ್ಟೇ. ಬೇರೆ ಕಡೆ ಚೌಕಾಸಿ ಮಾಡ್ಬೋದು, ಏನು ಅನ್ಸಂಗಿಲ್ಲ. ಬಟ್ ಕಾಯಿಪಲ್ಯದೊಳಗೆ ಸ್ವಲ್ಪ ಚೌಕಾಸಿ ಕಡಿಮೆ ಮಾಡಿದ್ರೆ ಬೆಟರ್ ನೋಡ್ರಿ ಫ್ರೆಂಡ್ಸ. ಮತ್ತು ಯಾಕಂದ್ರೆ ಇವರು ಎಲ್ಲೆಲ್ಲೇ ಏನೇನೋ ಖರ್ಚು ಮಾಡ್ಕೊಂಡು ಬಂದಿರ್ತೀವಿ, ಕುಂತೆಲ್ಲ ವ್ಯಾಪಾರ ಮಾಡ್ತಿರ್ತಾರೆ. ಅದ್ರಾಗ 5-10 ರೂಪಾಯಿದೊಳಗನೆ ಇವರು ಜೀವನ ಕಟ್ಕೊಳ್ತಿರ್ತಾರೆ ನೋಡ್ರಿ. ಹಾಗಾಗಿ ನಾನು ಕಾಯಿಪಲ್ಯದೊಳಗೆ ಜಾಸ್ತಿ ಏನು ಇದು ಮಾಡೋಕ್ಕೆ ಹೋಗಂಗಿಲ್ಲ ರೀ ಫ್ರೆಂಡ್ಸ, ಚೌಕಾಸಿ ಮಾಡೋಕ್ಕೆ ಹೋಗಲ್ಲ. ಅಂದರೆ 1-2-3 ಠಿಕಾಣಿ ಕೇಳ್ತೀನಿ, ರೇಟ್ ತಿಳ್ಕೊತೀವಿ, ನಮಗೂ ಒಂದು ಅದ್ರದ್ದು ಐಡಿಯಾನು ಕೂಡ ಸಿಗ್ತೈತಿ. ಬಟ್ ಕ್ವಾಲಿಟಿ ಇರೋ ಕಡೆ ನಮಗೊಂದು 2 ರೂಪಾಯಿ ಹೆಚ್ಚಾದರೂ ಒಂದೊಂದು ಸರಿ ಕಾಂಪ್ರಮೈಸ್ ಮಾಡಿಕೊಂಡು ತೊಗೋಬೇಕಾಗ್ತದೆ. ಸೊ ಹಂಗೆ ಹಿಂಗೆ ಕಾಯಿಪಲ್ಯ ಸಂತೆ ಮಾಡ್ಕೊಂಡು ಇವಾಗ ಮನೆ ಕಡೆ ಹೊರಟಿದ್ದೀವಿ ನೋಡಿರಿ. ಹೆಂಗೆ ಅನಿಸಿತು ಈ ವಿಡಿಯೋ ನಮ್ಗೆ ಕಮೆಂಟ್ ಮಾಡಿ ಹೇಳ್ರಿ. ಊರಿಂದ ಅಕ್ಕನ ಮಗಳು ಬಂದಿರೋದ್ರಿಂದ ಸೊ ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ಲು ನೋಡ್ರಿ. ಹಾಗಾಗಿ ನಾನು ನಿಮ್ಗೆ ಈ ವಿಡಿಯೋನ ಶೇರ್ ಮಾಡಕತ್ತೀನಿ. ಸೊ ಹೆಂಗೆ ಅನಿಸಿತು ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗೈತಿ ಹಂಗೆ ಲೈಕ್ ಮಾಡಿಬಿಡ್ರಿ. ನಮಗೂ ಕೂಡ ಭಾಳ ಅಂದ್ರೆ ಭಾಳ ಖುಷಿ ಅಂತ ಕೇಸಿ ಅನ್ನಿಸ್ತೈತಿ. ಸೊ ಕಾಯಿಪಲ್ಯ ಮಾಡಿಕೊಂಡು ಈಗ ಮಾರ್ಕೆಟಿಂದ ಹೊರಗಡೆ ಬಂದ್ವಿ ನಾವು. ಇವಾಗ ನಮ್ಮ ಒಂದು ಪ್ರೀತಿಯ ಅಂಬಾರಿಯ ಜೊತೆಗೆ ನಮ್ಮ ಮನೆಗೆ ರಿಟರ್ನ ಹೊರಡೋದು ನೋಡ್ರಿ. ಬೆಳಗ್ಗೆ ವಾತಾವರಣ ಭಾಳ ಚಂದ ಅಂತ ಕೇಸಿ ಅನ್ನಿಸ್ತೈತಿ. ಸೊ ಭಾಳ ಖುಷಿನೂ ಅನ್ನಿಸ್ತೈತಿ, ಒಂಥರ ಎನರ್ಜಿ ಬಂದಂಗಂತ ಅನ್ನಿಸ್ತೈತಿ ನೋಡ್ರಿ. ಚಾವಿ ಚಾಲು ಮಾಡಿ
ಲೈಟಿಂಗ್ ಕಾಲಕ್ಕ ಕುಗ್ಗಿ ದುಡುಕ್ ಬಂದ ಬಿದ್ದ ಬಿಡ್ಬೇಕ ಗಾಡಿ ಕಡೆ ಒಳಸ್ತೀನಿ ಬಾ ಹ್ಞೂ ಕುರ್ಕುರಿ ವಾಸನೆ ಬರತ್ತೈತ ಆಕ ಚಿಟ್ಕ ಪಟ್ಟಕ ಕುರ್ಕುರೆ ವಾಸನೆ ಬರತ್ತೈತಿ मार्केट के हाँ चलो का बाहेर नाही नाही बर बर नाही गेट जाकाच होती ना विचारले चाकू हां ಮಾರ್ಕೆಟ್ಗೆ ಹೋಗಿ ಬಂದೀವಿ ರೀ ಹುಡುಗರು ಕಾಯಿಪಲ್ಲೆ ಚೀಲ ಮ್ಯಾಗ ತೊಗೊಂಡು ಹೋಗ್ಯಾರ ನೋಡ್ರಿ ಮ್ಯಾಗ ಹೋಗೋಣ ಸದ್ಯಕ್ಕೆ ಪೌಣೆ ತಾಸ್ನ್ಯಾಗ ಬಂದೀವಿ ನೋಡ್ರಿ ಮಾರ್ಕೆಟ್ಗೆ ಹೋಗಿ ಲೇಟ್ ಅಂಕರ ಅಲೇ ಇಲ್ಲ ಲಗುಟನೇ ಬಂದೀವಿ ನೋಡ್ರಿ ಹೆಂಗಿತ್ತು ರೀ ಮಾರ್ಕೆಟ್ ಬ್ಲಾಗ್ ಕಮೆಂಟ್ ಮಾಡಿ ಹೇಳಿ ನನಗೆ